ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಬುಧವಾರ 15ನೇ ತಾರೀಕು ಗೈಸ್. ಟೈಮ್ ಆಗಿದೆ ಹತ್ರ 9:50, ಹತ್ರ 10 ಗಂಟೆ ಅಂತಲೇ ಅಂದ್ಕೊಳ್ಳಿ ಗೈಸ್. ಸೊ ವ್ಲಾಗ್ ಶುರು ಮಾಡಿದ್ದೇನೆ. ಆ್ಯಂಡ್ ನಿನ್ನೆ ವ್ಲಾಗ್ ನೀವು ನೋಡಿದ್ದೀರಾ, ತುಂಬ ಜನ ಗೆಸ್ ಮಾಡಿದ್ದೀರಾ ಶಾರ್ಟ್ ಮಾಂಗಲ್ಯ ಚೈನ್ ತೊಗೊಂಡೆ ಅಂತೇಳಿ. ಸೊ ಏನು ತೊಗೊಂಡೆ ಅಂತ ಹೇಳ್ತೇನೆ ಅಪ್ಕಮಿಂಗ್ ವ್ಲಾಗಲ್ಲಿ. ಆ್ಯಂಡ್ ಇವತ್ತು ನಾವು ಕುಸುಮನನ್ನು ಬರಲಿಕ್ಕೆ ಹೇಳಿದ್ದೇವೆ, ಮದುಮಗಳನ್ನು ಹಾಲಾಕ್ಲಿಕ್ಕೆ ಅಂತೇಳಿ ಆಫ್ಟರ್ನೂನು. ಸೊ ಹೋದ ವೀಕ್ ಬುಧವಾರ ಕರೆಂಟ್ ಇರಲಿಲ್ಲ ಗೈಸ್. ಬೆಳಿಗ್ಗೆನೇ ಹೋದ ಕರೆಂಟ್, ಬಂದಿರೋದು ಸಂಜೆ ಆಗಬೇಕಾದ್ರೆ. ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ, ಇವತ್ತು ಕರೆಂಟ್ ಹೋದರೆ ಹೇಳೋಕ್ಕಾಗಲ್ಲ, ಅದಕ್ಕೆ ಏನೆಲ್ಲ ಕಡ್ದಿಡ್ಲಿಕ್ಕಿದೆ ನೋಡಿ ಗ್ರೈಂಡ್ ಮಾಡಲಿಕ್ಕೆ, ಅದನ್ನೆಲ್ಲ ಗ್ರೈಂಡ್ ಮಾಡಿಟ್ಟೆ. ಫಾರ್ ಎಕ್ಸಾಂಪಲ್ ಚಿಕನ್ ಸುಕ್ಕಕ್ಕೆ ಗ್ರೈಂಡ್ ಮಾಡಿಟ್ಟೆ, ಆ್ಯಂಡ್ ಚಿಕನ್ ಸಾಂಬಾರಿಗೆ ಗ್ರೈಂಡ್ ಮಾಡಿಟ್ಟೆ, ಆ್ಯಂಡ್ ಮಿಕ್ಸ್ ವೆಜಿಟೇಬಲ್ ತರಕಾರಿ ಸಾಂಬಾರಿಗೇನು ಗ್ರೈಂಡ್ ಮಾಡಿಟ್ಟಿದ್ದೀನಿ. ಇನ್ನೊಂದು ಅವಳಿಗೆ ಹಾಲು ಹಾಕ್ಲಿಕ್ಕಿದೆ ಅಲ್ವಾ, ಮೆತ್ತೆ ಮತ್ತು ಅದು ತೆಂಗಿನಕಾಯಿ ಹಾಲೆಲ್ಲ ಮಿಕ್ಸ್ ಮಾಡಿ ಕಡಿತಾರೆ. ಅದು ಅಮ್ಮ ಬಂದು ಕಡಿತೇನೆ ಅಂತ ಹೇಳಿದ್ದಾರೆ. ಅದೊಂದು ಕೆಲಸ ಅಮ್ಮನಿಗೆ ಇಟ್ಟಿದ್ದೇನೆ ಅಷ್ಟೇ. ಮಿಕ್ಕಿದ್ದೆಲ್ಲ ತರಕಾರಿ ಕಟ್ ಮಾಡಿ ಎಲ್ಲ ಆಯಿತು. ಅಮ್ಮ ಬೇಗ ಕೆಲಸಕ್ಕೆ ಹೋಗಿ ಬರ್ತೇನೆ ಅಂತ ಹೋಗಿದ್ದಾರೆ ಗೈಸ್. ಬೇಗ ಬರ್ತಾರೆ ಅವರು. ಬೆಳಿಗ್ಗೆನೇ ಬೇಗ ಕೆಲಸ ಮಾಡಿದಲ್ಲ. ಇನ್ನೂ ನಂದು ಟೀ ಕುಡ್ದೇ ಆಗಲಿಲ್ಲ ಗೈಸ್, ಇನ್ನೂ ಕುಡಿಬೇಕು. ಇವಾಗ ಆಲ್ಮೋಸ್ಟ್ ಕೆಲಸ ಎಲ್ಲ ಆಯಿತು. ಮಿಕ್ಸ್ ವೆಜಿಟೇಬಲ್ ತರಕಾರಿ ಹೇಳ್ದಲ್ಲ, ಬಟಾಟೆ ಮತ್ತು ಸೌತೆಕಾಯಿ ಮತ್ತು ಬೀನ್ಸ್, ಅದು 3 ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಮಾಡಿದ್ದೇನೆ. ಅದಾಯಿತು, ಅದು ಮಾಡೊಂದಿಟ್ಟೆ. ಆ್ಯಂಡ್ ಪಾಯಸಕ್ಕೆ ಹಾಲು ಬಿಸಿಗೆ ಇಟ್ಟಿದ್ದೇನೆ. ದೆನ್ ಮತ್ತು ಅದಕ್ಕೆಲ್ಲ ಕಡ್ದಲ್ಲಿ ಇಟ್ಟಿದ್ದೇನೆ. ಮೆನು ಏನು ಅಂದರೆ ಇಡ್ಲಿ, ಚಿಕನ್ ಸಾಂಬಾರು, ಸುಕ್ಕ, ಕಬಾಬ್, ದೆನ್ ರೈಸ್, ಅದಕ್ಕೊಂದು ಮಿಕ್ಸ್ ವೆಜಿಟೇಬಲ್ ಸಾಂಬಾರ್ ಆ್ಯಂಡ್ ಶಾವಿಗೆ ಪಾಯಸ. ಸೊ ಮೊನ್ನೆನೂ ಅದೇ ಮಾಡಿದೆ, ಇವತ್ತು ಅದೇ ಮಾಡಿದ್ದೇನೆ. ಇವಾಗ ಫಸ್ಟ್ ಟೀ ಕುಡಿಬೇಕು ಗೈಸ್. ನಾನು ತೋರಿಸ್ತೇನೆ ಅಡುಗೆ ರೂಮಲ್ಲಿ ಏನೆಲ್ಲ ಆಗಿದೆ ಅಂತೇಳಿ. ನಮ್ಮ ಕರೆಂಟ್ ಹೋಗ್ತದೆ ಅಂತೇಳಿ ಬೇಗ ಮಾಡಿದ್ದು. ಸೊ ವೀಟ್ ಇಲ್ಲಿ ನೋಡಿ, ಇನ್ನು ಟೀ ಹಾಕಿಟ್ಟಿದ್ದೇನೆ ಅಷ್ಟೇ, ಕುಡಿಬೇಕಿನ್ನು ನಾನು. ಆ್ಯಂಡ್ ನೋಡಿ, ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಆಲ್ಮೋಸ್ಟ್ ಎಲ್ಲ ಏನೆಲ್ಲ ರೆಡಿ ಮಾಡಿ ಇಡಬೇಕು ನೋಡಿ, ಪ್ರಿಪೇರ್ ಮಾಡಿ ಅದೆಲ್ಲ ಆಗಿದೆ. ಈ ಕಡೆಯಿಂದ ಪಾಯಸಕ್ಕಾಗ್ತದೆ, ಈ ಕಡೆಯಿಂದ ವೆಜಿಟೇಬಲ್ ಆಗಿದೆ. ಇನ್ನು ಚಿಕನ್ ಎಲ್ಲ ಪ್ರಸಾದ ಜೊತೆ ತರಲಿಕ್ಕೆ ಹೇಳ್ಬೇಕು, ಅದಾದ ನಂತರ. ಆ್ಯಂಡ್ ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಲ್ಲಿ ಹುರಿದಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಇದಕ್ಕೆ ಏನು ಚಿಕನ್ ಸಾಂಬಾರಿಗೆ ಕರೆದಿಟ್ಟಿದ್ದೇನೆ. ಆಲ್ಮೋಸ್ಟ್ ಎಲ್ಲ ಆಗಿದೆ ಗೈಸ್. ಆ್ಯಂಡ್ ಕರೆಂಟ್ ಹೋದರೆ ಮತ್ತೆ ಪ್ರಾಬ್ಲಮ್ ಇರಲ್ಲ, ಹಾಗಾಗಿ ಬೇಗ ಮಾಡಿದ್ದೇನೆ. ಆ್ಯಂಡ್ ಇದು ಕಬಾಬಿಗೆ ಇನ್ನು ಚಿಕನ್ ತೊಗೊಂಡಿಲ್ಲಲ್ಲ, ತೊಗೊಂಡು ಬರಲಿಕ್ಕೆ ಹೇಳಬೇಕು ಪ್ರಸಾದ ಜೊತೆ. ಆ್ಯಂಡ್ ಸುಕ್ಕಕ್ಕೂ ಕೂಡ ಕಡ್ದಿಟ್ಟಿದ್ದೇನೆ. ಏನು ಕರೆಂಟ್ ಹೋದರೆ ಎಷ್ಟು ಬಿಟ್ಟರೆ ಎಷ್ಟು. ಸೊ ಆ್ಯಂಡ್ ಇದು ಆಲ್ರೆಡಿ ತೋರಿಸಿದಲ್ಲ, ಪಾಯಸಕ್ಕೆ ತುಪ್ಪಕ್ಕೆ ಹುರಿದಿಟ್ಟಿದ್ದೇನೆ ತುಪ್ಪದಲ್ಲಿ. ಆ್ಯಂಡ್ ಇದು ಚಿಕನ್ ಸಾಂಬಾರಿಗೆ ಕರೆದಿಟ್ಟಿದ್ದೇನೆ. ಆ್ಯಂಡ್ ಇದು ಚಿಕನ್ ಸುಕ್ಕಕ್ಕೆ ಲಾಸ್ಟಲ್ಲಿ ಹಾಕಲಿಕ್ಕೆ ಅಂತೇಳಿ. ಆ್ಯಂಡ್ ಇದು ಆಲ್ರೆಡಿ ಡನ್ ಗೈಸ್, ತರಕಾರಿ ಸಾಂಬಾರು. ಸೊ ಈ ಕಡೆಯಿಂದ ಹಾಲು ಬಿಸಿಗಿಟ್ಟಿದ್ದೇನೆ ಪಾಯಸಕ್ಕೆ, ಅದು ನಿಧಾನ ಆದರೂ ಪರವಾಗಿಲ್ಲ ಅಂತೇಳಿ. ಆ್ಯಂಡ್ ಇದೆಲ್ಲ ಚಿಕನ್ ಸಾಂಬಾರಿಗೆ ಕಟ್ ಮಾಡಿಟ್ಟಿದ್ದೇನೆ. ಆ್ಯಂಡ್ ಇಲ್ಲಿ ಸಬ್ಬಕ್ಕಿ ನೆನೆ ಹಾಕ್ಲಿಕ್ಕೆ ಇಟ್ಟಿದ್ದೇನೆ ಗೈಸ್. ಎಸ್, ಆಗ್ತಾ ಬರ್ತಿದೆ, ನಿಧಾನಾಗಿ ಆಗ್ತದೆ. ಆ್ಯಂಡ್ 1 ಗಂಟೆ ಅಷ್ಟೊತ್ತಿಗೆಲ್ಲ, ಅದಕ್ಕಿಂತ ಮುಂಚೆನೇ ಎಲ್ಲನೂ ಆಗುತ್ತೆ ನಂದು. ಇನ್ನು ಪ್ರಸಾದಿಗೆ ಚಿಕನ್ಗೆ ಕಾಲ್ ಮಾಡಿ ಹೇಳಬೇಕು ಗೈಸ್. ಆ್ಯಂಡ್ ನಾನು ಟೀ ಕುಡಿ ಏನಕ್ಕೆ ಬಾಯಿ ಕಟ್ತಿದೆ ಅಂತ ಗೊತ್ತಿಲ್ಲ ಗೈಸ್, ಸ್ಪೀಡಲ್ಲಿ ಮಾತಾಡ್ತಿದ್ದೇನಲ್ಲ ಅದಕ್ಕೆ ಅನಿಸುತ್ತೆ. ಟೀ ಕುಡಿತೀನಿ ನಾನು. ಆ್ಯಂಡ್ ಇದೆಂತಕ್ಕೆ ಅಂತ ಗೊತ್ತಿಲ್ಲ, ಹುಣಸನ್ನು ನೀರಲ್ಲಿ ಹಾಕಿಟ್ಟಿದ್ದೇನೆ, ನೋಡುವ ಏನಕ್ಕೆ ಅಂತೇಳಿ. ಇನ್ನೂ ಎಲ್ಲ ಕೆಲಸ ಎಲ್ಲ ಆದ ನಂತರ, ಎಲ್ಲ ಆಲ್ಮೋಸ್ಟ್ ಚಿಕನ್ ಸಾಂಬಾರು ಅದು ಇದು ಸುಕ್ಕ ಅದೆಲ್ಲ ಆದ ನಂತರ ನಾನು ನಿಮಗೆ ಸಿಗ್ತೇನೆ ಗೈಸ್. ಇನ್ನು ನೆಲ ಎಲ್ಲ ಒರೆಸ್ಬೇಕು, ಎಲ್ಲ ಕೆಲಸ ಆಗಲಿ ಅಂತ ಹಾಗೆ ಬಿಟ್ಟಿದ್ದೇನೆ. ಮನೆ ನೋಡಿ ಹಾಗೆ ಇದೆ, ಎಲ್ಲ ಹಾಗಾಗೆ ಇದೆ. ನಾನೆಲ್ಲ ಕ್ಲೀನ್ ಮಾಡಬೇಕು ಗೈಸು, ಗುಡಿಸಿ ಒರೆಸ್ಬೇಕು. ಫಸ್ಟಿಗೆಲ್ಲ ಕೆಲಸ ಆಗಲಿ, ಆಮೇಲೆ ಲಾಸ್ಟಿಗೆ ಒರೆಸುವ ಕಾರ್ಯಕ್ರಮ ಇಟ್ಕೊಳ್ಳುವ ಅಂತ ಅಂದ್ಕೊಂಡಿದ್ದೇನೆ. ಆ್ಯಂಡ್ ನಮ್ಮದು ಇಲ್ಲಿ ನೋಡಿ ಜಾತ್ರೆದು ಇನ್ವಿಟೇಷನ್ ಬಂದಿದೆ. ಇದು ಕಿರಿಯಾಡಿದು ಗೈಸ್, ನೋಡಿ ಇಲ್ಲಿ ಸದಾಶಿವ ದೇವಸ್ಥಾನ ಕಿರಿಯಾಡಿದ್ದು. ಪ್ರತಿಷ್ಠಾಪನೆ ದಿನಾಚರಣೆ ಮತ್ತು ವಾರ್ಷಿಕ ಜಾತ್ರೋತ್ಸವ ಯಾವಾಗ ಗೊತ್ತಾ? 26, 27 ಆದಿತ್ಯವಾರ ಮತ್ತು ಸೋಮವಾರ. ಸೊ ಬನ್ನಿ ಗೈಸ್ ಎಲ್ಲರೂ. ಓಕೆ, ನಾನು ಆಮೇಲೆ ಸಿಗ್ತೇನೆ ಗೈಸ್ ನಿಮಗೆ. ಓಕೆ, ಚಾರ್ಜ್ಗೆ ಇಡ್ತೇನೆ ಮೊಬೈಲ್ ಸ್ವಲ್ಪ.
ಆಮೇಲೆ ಅವಳು ಬರಬೇಕಾದ್ರೆ ವ್ಲಾಗ್ ಮಾಡಬೇಕಲ್ಲ. ನೋಡಿ ಬಂದ್ಲು ನಮ್ಮದು ಮದುಮಗಳು. ಎಷ್ಟು ಟೈಮು 12:55 ಗೈಸ್ ಬಂದ್ಲು. ಅಮ್ಮ ಬೇಡ ಫ್ರೆಶ್ ಅಪ್ ಆಗ್ಲಿಕ್ಕೆ ಹೋದ್ಲು ಕುಸುಮ. ಸೊ ಇವಾಗ ಹತ್ರ 1:15 ಆಗ್ತಾ ಬಂತು ಗೈಸ್. ಅವಳು ಫ್ರೆಶ್ ಅಪ್ ಆದ ನಂತರ ಊಟ ಮಾಡೋದು. ಅದಕ್ಕಿಂತ ಮುಂಚೆ ಫ್ರೆಶ್ ಅಪ್ ಆಗಿ ಬಂದ ನಂತರ ಅರಿಶಿನ ಕುಂಕುಮ ಹೂ ತರಿಸಿದ್ದೇನೆ. ಹೂವೆಲ್ಲ ಅದು ನನಗೆ ಸಖತ್ ಇಷ್ಟ ಅದು ಥರ ಮಾಡಬೇಕು ಅಂತೇಳಿ. ಸೊ ಹಾಗಾಗಿ ಹೂ ಬಳೆ ಎಲ್ಲ ತರಿಸಿದ್ದೇನೆ. ಸೊ ಆಮೇಲೆ ಸಿಗ್ತೇನೆ ಗೈಸ್. ಓಕೆ. ಆ್ಯಂಡ್ ಅವಳು ಫ್ರೆಶ್ ಅಪ್ ಆಗಿ ಬರಲಿ. पूरा आपने जरूरत जी ಇಡ್ಲಿ ಆ್ಯಂಡ್ ಚಿಕನ್ ಸಾಂಬಾರು ಇಡ್ಲಿಗೆ. ದೆನ್ ಕಬಾಬ್ ಮಾಡಿದ್ದೆ. ಕಬಾಬ್ ಫಸ್ಟು ಸ್ವಲ್ಪ ಅವ್ರಿಗೆ ಬೇಕಾದಷ್ಟು ಮಾತ್ರ ಫ್ರೈ ಮಾಡಿದ್ದೆ, ಮಿಕ್ಕಿದ್ದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಗೈಸ್. ಆ್ಯಂಡ್ ಚಿಕನ್ ಸುಕ್ಕ ಅದಾದ ನಂತರ ನಮ್ಮ ನಾರ್ಮಲ್ ರೈಸ್, ಬ್ರೌನ್ ರೈಸ್ ಗೈಸ್. ಅದಾದ ನಂತರ ಅದಕ್ಕೆ ಮಿಕ್ಸ್ ವೆಜಿಟೇಬಲ್ ಸಾಂಬಾರು. ಅದಾದ ನಂತರ ನನ್ನದು ಫೇವ್ರೇಟ್ ಶಾವಿಗೆ ಮತ್ತು ಸಬ್ಬಕ್ಕಿ ಮಿಲ್ಕಿದು ಪಾಯಸ ಗೈಸ್. ಕೂದಲು ಒದ್ದೆ ಇದೆ, ಅದಕ್ಕೆ ಹಾಗೆ ಇಟ್ಟೆ ನಾನು. ಸೈಲೆಂಟ್ ಅವಳು, ತುಂಬ ಜಾಸ್ತಿ ಎಲ್ಲ ಮಾತಾಡೋದಿಲ್ಲ. ಹೇಗಾಗಿದೆ ಗೊತ್ತಿಲ್ಲ, ಕುಸುಮ ಊಟ ಮಾಡ್ತಾ ಇದ್ದಾಳೆ. ಸೂಪರ್ ಆಗಿದೆ ಅಂತೆ. ನಾನು ಟೇಸ್ಟ್ ಕೂಡ ನೋಡಲಿಲ್ಲ ಗೈಸ್. ಇಲ್ಲಿ ನೋಡಿ, ಮದುಮಗಳ ತಮ್ಮ ಮಲ್ತೂಲೊಂಜಿ 6 ಪ್ಯಾಕ್ ಕಾಣ್ತದೆ ಇಲ್ಲಿ ನೋಡಿ. ದುಂಬಿತ್ತಿನ 6 ಪ್ಯಾಕ್ ಆಗ ಇತ್ತೀಚಿ. ಇದು ಮದುಮಗಳ ಫಸ್ಟ್ ಇದ್ದು ತಮ್ಮ, ಆ್ಯಂಡ್ ಇದು ಸೆಕೆಂಡ್ ಇದ್ದು. ಅದು ಅವರ ಮಾವ. ಟಾನಿಕ್ ಎಲ್ಲ LNG ನೆಕ್ಸ್ಟ್ ಪ್ರಮೋಷನ್ ಗೈಸ್. ಟೈಮ್ 3 ಗಂಟೆ ಆಯಿತು. ಅವರೆಲ್ಲ ಊಟ ಮಾಡಿ ಹೋದರು. ಕುಸುಮ, ಅಣ್ಣ ಮತ್ತು ಅವಳ ತಮ್ಮಂದಿರೆಲ್ಲ, ಆ್ಯಂಡ್ ಚಿಕ್ಕಪ್ಪಂದು ಕೂಡ ಊಟ ಆಯಿತು. ಇವಾಗ ನಾನು ಊಟ ಮಾಡಬೇಕು. ಹೇಗಾಗಿದೆ ಗೊತ್ತಿಲ್ಲ, ಎಲ್ಲ ಚೆಂದಾಗಿದೆ ಅಂತ ನೋಡಬೇಕು. ಆ್ಯಂಡ್ ಎಲ್ಲ ಬಡಿಸಾದ ನಂತರ ತೋರಿಸ್ತೀನಿ ಗೈಸ್. ಓಕೆ. 2 ಇಡ್ಲಿ ಹಾಕ್ಕೊಂಡಿದ್ದೇನೆ ಆ್ಯಂಡ್ ಸ್ವಲ್ಪ ಸುಕ್ಕ, 2 ಪೀಸ್ ಕಬಾಬ್. ಇವಳು ನೋಡಿ, ಇವಳಿಗೆ ತಿಂದಷ್ಟು ಸಾಲಲ್ಲ ಗೈಸ್. ನನ್ನ ಫೇವ್ರೇಟ್ ನಂದು. ಚೆನ್ನಾಗಾಗಿದೆ ಗೈಸ್. ನಾನು ಅವರೆಲ್ಲ ಹೇಳಿದ್ರು, ಸುಮ್ಮನೆ ಹೇಳ್ತಿದ್ದಾರೆ ಅಂದ್ಕೊಂಡೆ.
ಚೆನ್ನಾಗಾಗಿ ಎಷ್ಟು ತಿಂಡಿ ಚೆನ್ನಾಗಿ. ಓಕೆ ಗೈಸ್, ನಾನು ತಿಂದ್ಬಿಟ್ಟು ಆಮೇಲೆ ಸಿಗ್ತೇನೆ ನಿಮಗೆ. ಓಕೆ, ಇವಳು ನೋಡಿ ಊಟ ಮಾಡಿ ಎಷ್ಟು ಆರಾಮಾಗಿ ಮಲ್ಕೊಂಡಿದ್ದಾಳೆ. ಯಾರೆಲ್ಲ ಬಂದರು ಅವ್ರ ಕೈಯಲ್ಲೆಲ್ಲ ಅವ್ರು ಊಟ ಮಾಡಬೇಕಾದ್ರೆಲ್ಲ ಹೋಗಿ ಅಲ್ಲೆಲ್ಲ ಕೂತು ಊಟ ಮಾಡಿ ಇವಾಗ ನೋಡಿ ಮಲ್ಕೊಂಡು ಆರಾಮಾಗಿದ್ದಾಳೆ. ಗೈಸ್, ಮಲಗಿದ್ದೆ ನಾನು 2 ಇಡ್ಲಿ ತಿಂದು. ಅಷ್ಟರೊತ್ತಿಗೆ ಸ್ವಲ್ಪ ಮಲಗಿ ಒಂದು ಸ್ವಲ್ಪ ವೀಡಿಯೋ ಎಲ್ಲ ನೋಡಬೇಕಾದ್ರೆ ನೋಡಿ ಇವ್ರು ಬಂದರು. ಅವಳು ಊಟ ಮಾಡಿ ಬಂದ್ಲಂತೆ. ಆ್ಯಂಡ್ ಇಲ್ಲಿ ಇವಳು ಇದು ಹೊರಕ್ಕೆ ಬಂದ್ಲು ನೋಡಲಿ, ಹೋದ್ಲು. ಇವ್ರು ಆಗ ಬರಲಿಲ್ಲ, ಈಗ ಊಟ ಮಾಡಿ ಎಲ್ಲ ಬಂದ್ರಂತೆ. ಆ್ಯಂಡ್ ನಿನ್ನೆ ಕೂಡ ಪ್ರಾಕ್ಟೀಸಿಗೆ ಬರಲಿಲ್ಲ ಅವಳು, ನಿನ್ನೆನೂ ಪ್ರಾಕ್ಟೀಸ್ ಆಗಲಿಲ್ಲ. ಆ್ಯಂಡ್ ನಾಳೆ ಆಫ್ಟರ್ನೂನ್ ನಂತರ ಶಾಪಿಂಗ್ ಹೋಗ್ಲಿಕ್ಕಿದೆ, ನಾಳೆ ಬ್ಯುಸಿ. ಅಪ್ಪೆ ಎಲ್ಲ ಹತ್ತ ಗುರುವಾರ ಹತ್ತ ನಮ್ಮ ಫ್ರೈಡೆ ಹತ್ತ ಮೆಹಂದಿ ದೀಪನು ಶಾಪಿಂಗ್ ಬಟ್ಟೆ ನಿಕ್ಕ ಪಾರ್ಲರ್ಗೆ ಇಜ್ಜದ ಪಾರ ಜಿ ನೋಡ. ನಾವು ಡಿಸೈಡ್ ಮಾಡ್ತೇವೆ ಗೈಸ್. ನಾವಿಲ್ಲಿ ಮಾತಾಡಿ ನಿಮ್ಗೆ ಇರಿಟೇಷನ್ ಆಗ್ಬೋದು. ಇಲ್ಲಿ ನೋಡಿ ಬಂದು ಬಿದ್ಕೊಳ್ಳೋದು. ಇದಕ್ಕೆ ನಂದು ಬೆನ್ನು ತಲೆ ದಿಂಬು. ಅಲ್ಲ ನೀನೆಂತಕ್ಕೆ ಮಾರೈತಿ ನಿನ್ನೆ ಪ್ರಾಕ್ಟೀಸಿಗೆ ಬರಲಿಲ್ಲ? ನಿನ್ನೆ ಮಳೆ ಬಂದದಲ್ಲ, ಮಳೆ ಬಂದರೆ ಪ್ರಾಕ್ಟೀಸ್ ಮಾಡಬಾರ್ದು ಉಂಟು. ಮಳೆಯಲ್ಲಿ ಕೊಚ್ಚಿ ಹೋದರೆ ಕಷ್ಟ ಅಲ್ಲ, ಮತ್ತೆ ಹುಡ್ಕೊಂಡು ಬರ್ತದೆ. ಮೊದಲೇ ಕಣ್ಣು ದೊಡ್ಡ, ಅದು ಈಗ ಮಾಡಬೇಕಾದ್ರೆ ಇನ್ನೂ ದೊಡ್ಡದು ಕಾಣ್ತದೆ. ನಂದು ಸಹ ಕಣ್ಣು ದೊಡ್ಡದು. ಒಂದೇ ಇರಿ ಗೈಸ್, ನಾವು ಸ್ವಲ್ಪ ಡಿಸೈಡ್ ಮಾಡ್ತೇವೆ ನಾಳೆ ಎಷ್ಟು ಗಂಟೆಗೆ ಏನು ಎಲ್ಲಿಗೆಲ್ಲ ಹೋಗ್ಲಿಕ್ಕೆ ಉಂಟು ಅಂತೇಳಿ. ಇದು ಕಾನ್ವರ್ಸೇಷನ್ ನೀವು ಕೇಳಿದರೆ ಕಿರಿಕಿರಿ ಅನಿಸ್ತದೆ, ಅದಕ್ಕೆ ನಾನು ಕಟ್ ಮಾಡ್ತೇನೆ. ಓಕೆ, ಆಮೇಲೆ ಸಿಗ್ತೀನಿ, ಬಾಯ್. ಗುಡ್ ಈವ್ನಿಂಗ್ ಗೈಸ್. ನಮ್ದಾಯಿತು ಒಂದು 2-3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿದ್ವಿ, ಇವತ್ತಿಗೆ ಸಾಕು. ಸೊ ಈ ವ್ಲಾಗ್ನ ನಾನು ಎಂಡ್ ಮಾಡ್ತೇನೆ ಗೈಸ್. ಎಲ್ಲ ಕೂದಲೆಲ್ಲ ಬಿಚ್ಚೋಯ್ತು ಡ್ಯಾನ್ಸ್ ಮಾಡಿ. ಎಲ್ಲ ನೋಡಿ ನಮ್ಮದು ಸ್ಪೀಕರಲ್ಲಿದೆ. ಆಲ್ಮೋಸ್ಟ್ ಡನ್ ಅಲ್ಲನಾ, 95% ಪ್ರಾಕ್ಟೀಸ್ ಆಗಿದೆ. ಇನ್ನೊಂದು 5% ಪೆಂಡಿಂಗ್ ಇದೆ. ಅದೊಂದೇ ನಾಳೆ ನಾಡಿದ್ರಲ್ಲೆಲ್ಲ ಮಾಡಿದರೆ ಕರೆಕ್ಟ್ ಆಗುತ್ತೆ. ಆ್ಯಂಡ್ ಈ ವ್ಲಾಗ್ನ ಎಂಡ್ ಮಾಡ್ತೇನೆ ಗೈಸ್. ಈ ವ್ಲಾಗ್ ನಾಳೆ ಅಪ್ಲೋಡ್ ಮಾಡ್ತೇನೆ ನಾನು, ಬಿಕಾಸ್ ನಿನ್ನೆ ಒಂದು ಅಪ್ಲೋಡ್ ಮಾಡಿದ್ದಲ್ಲ. ಸೊ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾಳೆ ಸ್ವಲ್ಪ ಶಾಪಿಂಗ್ ಹೋಗ್ಲಿಕ್ಕಿದೆ, ಅದನ್ನ ಸಪ್ರೇಟ್ ವ್ಲಾಗ್ ಮಾಡ್ತೇನೆ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಗೈಸ್. ಬಾಯ್, ಟೇಕ್ ಕೇರ್, ಲವ್ ಯು ಮಾ.